ಇದರಲ್ಲಿ ಇಷ್ಟು ದಿನದಲ್ಲಿ ಒಂದಷ್ಟು ಬೆಸ್ಟ್ ಮೂಮೆಂಟ್ ಅಂತ ಅಂದರೆ ನಾವು ನೋಡುಗರಿಗೆ ಅನಿಸಿದ್ದ ಅಂತ ಹೇಳಿದ್ದು ಅಂತ ಹೇಳಿದ್ರೆ ನಿಮ್ಮದು ಬಳೆ ಮೂಮೆಂಟ್. ಆ ಮೂಮೆಂಟ್ ಅಂತೂ ಯಾರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆ ಮೂಮೆಂಟ್ ಆದಮೇಲೆ ಸಂಗೀತ ಶೃಂಗೇರಿ ಅಂತಂದರೆ ಅಂದರೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು. ಹುಡುಗಿರೆಲ್ಲ ತುಂಬ ಸ್ಟ್ರಾಂಗಾಗಿ ನಿಂತ್ಕೋಬಹುದು ಮತ್ತು ಬೇರೆ ಆಪೋಸಿಷನ್ಸ್ ಯಾರೇ ಜೆಂಟ್ಸಿದ್ರು ಕೂಡ ನಾವು ವಾಯ್ಸ್ ರೈಸ್ ಮಾಡ್ಬೋದು ಅಂತ ಅನಿಸ್ತು. ಎಕ್ಸಾಕ್ಟ್ಲಿ ಅವತ್ತು ಏನಾಯಿತು ಆ್ಯಕ್ಚುಲಿ ಆ ಗೇಮಲ್ಲಿ ಏನಾಯಿತು ಅಷ್ಟೊಂದು ರೈಸ್ ಆಗುವಂಥದ್ದು, ಅಷ್ಟೊಂದು ಇಬ್ಬರ ಮಧ್ಯೆ ವಿನಯ್ ಮತ್ತು ನಿಮ್ಮ ಮಧ್ಯೆ ಫೈಟಿಂಗ್ ಆಗುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಸೊ ಅಂಥದ್ದು ಏನಾಯಿತು ಆ್ಯಕ್ಚುಲಿ? ಮಾತಿಗೆ ಬೆಳೀತಾ 14 ವಾರಗಳು ಕಳೆದಿದ್ದಾವೆ. ಹೋಗಿ ಎಪಿಸೋಡ್ ನೋಡಿ ನಾನು ಹೇಳ್ಬೋದು. ಬಟ್ ನನಗೆ ನೆನಪಿದ್ದಂಗೆ ಅಲ್ಲಿ ಯಾವುದೋ ವಿಷಯ ನಡೆಯುತ್ತೆ, ಅವ್ರು ಹೇಳ್ತಾರೆ ಬಳೆ ಹಾಕೊಂಬ, ನನಗೆ ಇನ್ನೂ ನೆನಪಿಲ್ಲ ಆಯಿತಾ, ವೇಗಾಗಿ ನೆನಪಿದೆ. ಸೊ ಅವ್ರೇನೋ ಹೇಳ್ತಾರೆ ಬಳೆ ಹಾಕೋ ಅಷ್ಟೇ, ನೀನೇನು ಬಳೆ ಹಾಕೊಂಡಿದ್ಯಾ ಅಂತ ಮಾತಾಡು ಅಂತ. ಸೊ ಯಾಕೆ ಬಳೆ ವಿಷಯ ಯಾಕೆ ತರ್ತೀರ? ನಾನು ಫುಲ್ ಬಳೆ ಹಾಕಿದ್ದು ನಂಗೆ ತುಂಬ ಇಷ್ಟ ಬಳೆ ಆಯಿತಾ. ಅಂದರೆ ಏನರ್ಥ ಅಂದರೆ ನಾನು ವೀಕಾ, ನಾನು ಬಳೆ ಹಾಕೊಂಡಿದ್ದೆ, ನಾನು ವೀಕಾ ಅಂತ ನಂದು ಕ್ವಶನ್ ಬಂತು. ವಾಟ್ ಯು ಮೀನ್ ಟು ಸೇ, ಯಾಕೆ ಬಳೆ ಹಾಕೊಬೇಕು ಅವರು ಅಂತ ನಾನು ಕ್ವಶನ್ ಮಾಡೋಕ್ಕೆ ಶುರು ಆದೆ. ನಂಗೆ ಆನ್ಸರ್ ಬೇಕು ಅಂತ. ಸೊ ನಾನು ಹೋಗ್ಬಿಟ್ಟು ಭಾಗ್ಯಶ್ರೀ ಮ್ಯಾಮ್ ಹತ್ರ ಹೇಳಿದೆ, ಅವ್ರೇನೋ ರೆಸ್ಪಾಂಡ್ ಮಾಡಿಲ್ಲ. ನಾನು ಹೋಗಿ ಎಲ್ಲರ ಹತ್ರ ಹೇಳ್ತೀನಿ, ಯಾರು ಏನೋ ರೆಸ್ಪಾಂಡ್ ಮಾಡ್ತಿಲ್ಲ. ನಾನೇನಾದರೂ ತಪ್ಪು ಹೇಳ್ತೀನ ಅಂತ ನನಗೆ ಲೈಕ್ ಕೇಳ್ತಿದ್ದೀನಿ, ಯಾಕೆ ಹೇಳ್ತೀನಿ, ಹಾಕಿದ್ದೀನಿ ಬಳೆ, ಏನು ಮಾಡ್ತೀಯಾ ಮಾಡ್ಕೊ ಅಂತ. ಸೊ ಆ ಕಾಂಟೆಕ್ಸ್ಟಲ್ಲಿ ಅವರು ಕೂಡ ಹೌದು ಏನೋ ಒಂಥರ ವಾದ ಆಡ್ತಿದ್ರು. ಸೊ ನನಗೇನು ಸರಿ ಅನಿಸ್ತು ಆ ಟೈಮಲ್ಲಿ, ಬಿಕಾಸ್ ಇದ್ರ ಮುಂಚೆನೂ ಅಷ್ಟೇ ಹೊರಗಡೆ ಕಾಲೇಜ್ ಟೈಮಲ್ಲೂ ಅಷ್ಟೇ ಯಾರೋ ಈಗ ಹೇಳಿದಾಗ ನಾನು ಇದೇ ರೀತಿ ಅವ್ರಿಗೆ ಕ್ವಶನ್ ಮಾಡಿದ್ದೀನಿ, ಯಾಕೆ ಬಳೆನ ಟಾರ್ಗೆಟ್ ಮಾಡ್ತೀರಾ, ಯಾಕೆ, ವೈ, ವಾಟ್ಸ್ ರಾಂಗ್ ಇನ್ ದ್ಯಾಟ್ ಅಂತ. ಸೊ ಅವಾಗಲೂ ಉತ್ತರ ಸಿಕ್ಕಿರಲಿಲ್ಲ, ಇಲ್ಲಿ ಉತ್ತರ ಸಿಕ್ತು. ಆದರೆ ಸೊ ಬಟ್ ಅದು ಅವಾಗ ಆ ರೇಂಜಿಗೆ ರೆವಲ್ಯೂಷನ್ ಆಗುತ್ತೆ ಅಂತ ನಾನು ಕನಸು ಎಲ್ಲೂ ಅಂದ್ಕೊಂಡಿರಲಿಲ್ಲ. ಯಾರಿಗೂ ಗೊತ್ತಿರಲಿಲ್ಲ ಅದು ಆ ರೇಂಜಿಗೆ ಆಗಿರುತ್ತೆ ಅಂತ ಕೂಡ. ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಇದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿದೆ ಅಂತ ಹೇಳಿದಾಗ ಮಾತ್ರ ನಮಗೆ ಗೊತ್ತಾಗಿರೋದು, ಓ ಇದು ದೊಡ್ಡ ಇಶ್ಯೂ ಆಗಿದೆ ಅಂತ. ಸೊ ಅಲ್ಲಿ ತನಕ ಮನೇಲಿ ಏನು ನಡೀತಿರುತ್ತಲ್ಲ ನಮಗೆಲ್ಲ ನಾರ್ಮಲೇ ಅನಿಸ್ತಾ ಇರುತ್ತೆ, ನಾರ್ಮಲ್ ಜಗಳ ನಡೀತಿದೆ ಅಂತ. ಗೇಮಲ್ಲಿ ವಿನಯ್ ಅವ್ರ ವೈಫ್ ಬರ್ತಾರೆ, ಸಂಗೀತ ನಾನು ಈ ಥರ ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ಆ ಮೂಮೆಂಟ್ ಹೇಗಿತ್ತು? ಏನಾದರೂ ಭಯ ಆಯಿತಾ ನಿಮ್ಗೆ? ಏನಾದರೂ ಲೈಕ್ ಅವರು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರೆ, ಹೌದು ನಂಗೆ ಹಂಗೆ ಅನಿಸ್ಲಿಲ್ಲ. ಬಟ್ ಒಂದು ಸರ್ತಿ ಈ ಥರ ತುಂಬ ಅಪೋಸಿಷನ್ ಆಗಿ ವಿನಯ್ ನಿಂತಿದ್ರು. ಸೊ ಅವ್ರ ಜೊತೆಗೆ ಜಗಳಗಳಾಗ್ತಾನೇ ಇತ್ತು. ಸೊ ಮನೆಯವರು ಆದರೂ ಕೂಡ ಅವ್ರಿಗೊಂದು ಇವಳು ಎಷ್ಟು ಇದು ಮಾಡ್ತಾಳೆ ಇದನ್ನ ಗಂಡನ ಜೊತೆ. ಸೊ ಆ ಥರದೊಂದು ಲೈಕ್ ಇದ್ದೇ ಇರುತ್ತೆ. ಸೊ ಆ ಥರ ಏನಾದ್ರು ಅನಿಸ್ತಾ ನಿಮ್ಗೆ? ಏನಾದರೂ ನಿಮಗೆ ಅನ್ಸುತ್ತೆ ನಾನು ಭಯ ಪಡ್ತೀನಿ ಅಂತ? ಚಾನ್ಸೇ ಇಲ್ಲ. ಅಂದರೆ ಭಯ ಪಡೋಂಥ ಕೆಲಸ ನಾನೇನು ಮಾಡಿರಲಿಲ್ಲ. ರಾದರ್ ಅವರಿಂದ ನನಗೆ ಜಾಸ್ತಿ ನೋವಾಗ್ತಿತ್ತು ಮನೇಲಿ. ಅಂದರೆ ವಿನಯ್ ಅವರಿಂದ ನನಗೆ ಎಷ್ಟು ಟಾಂಟ್ಸು, ಎಷ್ಟು ಸುಮಾರೆಲ್ಲ ವಿಷಯಗಳಾಗಿತ್ತು ಅಂದರೆ ಅಫ್ಕೋರ್ಸ್ ನಂಗೆ ತುಂಬ ನೋವು ಆಗಿತ್ತು. ಬಟ್ ಅವ್ರ ಹೆಂಡ್ತಿನೂ ಅದನ್ನ ನೋಡಿರ್ತಾರೆ ಸಹಜವಾಗಿ, ಅವರಿಗೂ ಅರ್ಥ ಆಗಿರುತ್ತೆ ಅನ್ಸುತ್ತೆ ನಾನು ವಾಟ್ ಆಮ್ ಐ ಗೋಯಿಂಗ್ ಥ್ರೂ ಅಂತ. ಸೊ ನನ್ನ ಕಡೆಯಿಂದ ಏನೂ ತಪ್ಪು ಆಗದಿರೋ ಕಾರಣಕ್ಕೆ ನಂಗೆ ಭಯ ಪಡೋಂಥದ್ದು ಏನೂ ಇರಲಿಲ್ಲ, ನಂಗೆ ಗೀಳ್ತಿರೋಂಥದ್ದು ಏನೂ ಇರಲಿಲ್ಲ. ಆಯಿತು ಬನ್ನಿ ಮಾತಾಡೋಣ ಅಂತ ಸಹಜವಾಗಿ ಹೋಗಿದ್ದೆ ನಾನು.